ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ತಗೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೆಂಡತಿ ಏನ್ರಿ ತುಂಬಾನೇ ತಲೆ ಕೆಡ್ಸ್ಕೊಂಡು ಏನೋ ಡೀಪ್ ಆಗಿ ಯೋಚನೆ ಮಾಡ್ತೀರಾ? ವಾಟ್ ಹ್ಯಾಪನ್? ಏನು ಇಲ್ಲ ಪಾರ್ಥ, ಮಗುಗೋಸ್ಕರ ನಾವೇನು ತಗೊಂಡೇ ಇಲ್ಲ ಅಲ್ವಾ, ಏನ್ ಶಾಪಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೋಬೇಕು? ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದ್ರೆ ಆಯ್ತಪ್ಪ. ಅದೇ ಏನ್ ಶಾಪಿಂಗ್ ಮಾಡೋದು ರೀ, ಏನ್ರಿ ನೀವು ಅಪ್ಕಮಿಂಗ್ ಮಾಮ್ ಆಗೋರು, ನೀವೇ ಹೇಳ್ಬೋದಾ? ಈಗಲಿಂದಾನೇ ಅಲ್ಪ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು. ಅದರಲ್ಲೂ ನಾನು ಎಲ್ಲೇ ಹೋದ್ರು ನಿಮ್ದು ಯಾವಾಗ ಅಂತ ಕೇಳ್ತಾರೆ. ನಾನು ಆದಷ್ಟು ಬೇಗ ಅಂತ ಹೇಳ್ಬಿಟ್ಟಿದ್ದೀನಿ. ಏನ್ರಿ ನೀವು ಪಾರ್ಥ, ಡಿಸ್ಟೆನ್ಸ್ ಅದು ಮ್ಯಾಟ್ ಆಗಿತ್ತಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗ್ಬಿಟ್ಟೆ. ಹಾ ಚಾನ್ಸ್ ಸಿಗಂಗಿಲ್ಲ, ಅದ್ರ ಬಗ್ಗೆನೇ ಮಾತಾಡಿ ನೀವು. ಅದೆಲ್ಲ ಬಿಡಿ, ಇವಾಗ ಏನ್ ತಗೊಳ್ಳೋದು ಹೇಳಿ. ನನ್ನ ಪ್ರಕಾರ ಏನು ತಗೊಳ್ಳೋದು ಬೇಡ. ಐ ಮೀನ್ ಶಾಪಿಂಗ್ ಕ್ಯಾನ್ಸಲ್. ಶಾಪಿಂಗ್ ಕ್ಯಾನ್ಸಲ್? ಯಾಕೆ? ಅಪೇಕ್ಷಾ, ಸ್ವಲ್ಪ ಲಾಜಿಕಲ್ ಆಗಿ ಯೋಚನೆ ಮಾಡಿ. ಬರೀ ಮಗುಗೆ ಏನೇನು ಬೇಕು ಅಂತ ಇಬ್ರು ಆಲ್ರೆಡಿ ತಂದು ಇಟ್ಬಿಟ್ಟಿರ್ತಾನೆ. ಇನ್ಫ್ಯಾಕ್ಟ್ ಶಾಪ್ನೇ ಪರ್ಚೇಸ್ ಮಾಡಿಬಿಟ್ಟಿರ್ತಾನೆ. ಸೊ ನಾವು ಮಗುಗೋಸ್ಕರ ಅಂತ ಹೋಗಿ ಶಾಪಿಂಗ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾವ್ ಏನೇ ತಂದ್ರು ಅದು ಫುಲ್ ಡಬಲ್ ಆಗ್ಬಿಡುತ್ತೆ ಅಷ್ಟೇ. ಅದೆಲ್ಲ ನನಗ್ ಗೊತ್ತಿಲ್ಲ ಪಾರ್ಥ, ನಾವು ಏನಾದ್ರು ತಗೊಳ್ಳೇಬೇಕು. ಚಿಕ್ಕಮ್ಮ ಚಿಕ್ಕಪ್ಪಾಗೆ ಅದ್ ನಮ್ ಕರ್ತವ್ಯ. ಏನು ತಗೊಳ್ಳಿಲ್ಲ ಅಂದ್ರೆ ಹೇಗಿರತ್ತೆ ಹೇಳಿ. ಬನ್ನಿ ನಾವು ಶಾಪಿಂಗ್ ಹೋಗೋಣ. ಬಟ್ ಏನ್ ತಗೊಳ್ಳೋದು ಅಂತ ಡಿಸೈಡ್ ಆಗಿಲ್ವಲ್ಲ. ಅದ್ ನನ್ಗೂ ಹೊಳಿತಾ ಇಲ್ಲ. ನಾವೊಂದ್ ಕೆಲ್ಸ ಮಾಡೋಣ, ನಾವ್ ಅಲ್ಲಿಗೆ ಹೋಗೋಣ, ಅಲ್ಲಿ ಏನ್ ಸ್ಪೆಷಲ್ ಅನ್ಸುತ್ತೋ ಅದನ್ನೇ ತಗೊಂಡ್ಬಿಡೋಣ. ಅಯ್ಯೋ, ಇದು ಮೊದಲೇ ಯೋಚನೆ ಮಾಡಿದಿದ್ರೆ ಈಗ ಯೋಚನೆ ಮಾಡೋದು ತಪ್ತಿತ್ತಾ? ಪಾರ್ಥ, ಇರೋ ವಿಷಯ ಹೇಳೋದಪ್ಪ. ಏನಿರೋ ವಿಷಯ? ಇನ್ನು ಮಗುಗೆ ಹೆಸರಿಟ್ಟಿಲ್ಲ, ಅದ್ರ ಬಗ್ಗೆ ಎಷ್ಟೊಂದು ತಯಾರಿಗಳಾಗ್ಬೇಕು. ಏನು ಯೋಚನೆ ಇಲ್ಲ ಅಲ್ವಾ ನಿಮ್ಗೆ? ಓ ಯಾಕ್ರಿ ಇಷ್ಟೊಂದು ರೈಸ್ ಆಗ್ತೀರಾ? ನೋಡಿ, ಅದು ನಮ್ಮನೆ ಹೈಕಮಾಂಡ್ ಅಂದ್ರೆ ಬಿಗ್ ಬ್ರೋ, ಮಾಮ್, ಅಜ್ಜಿ ಏನ್ ಡಿಸೈಡ್ ಮಾಡ್ತಾರೆ ಅದು ನಾವು ಸಿನ್ಸಿಯರ್ ಆಗಿ ಫಾಲೋ ಮಾಡಿದ್ರಾಯ್ತು. ಅಯ್ಯೋ, ಅದನ್ನೆಲ್ಲ ಅವ್ರು ನೋಡ್ಕೋತಾರೆ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಅದು ಕರೆಕ್ಟೇ ಅನ್ನಿ. ಬಾ, ಇದನ್ನಾದ್ರೂ ಕರೆಕ್ಟ್ ಅಂತ ಹೇಳಿದ್ರಲ್ಲ. ಏನೂ ಇಲ್ಲ, ಕರೆಕ್ಟ್ ಆಗಿರೋದನ್ನ ಕರೆಕ್ಟ್ ಅಂತಾನೆ ಹೇಳ್ತೀನಿ ನಾನು. ಅದೆಲ್ಲ ಹಾಗಿರ್ಲಿ, ನೀವು ಭಾವನ ಅಬ್ಸರ್ವ್ ಮಾಡ್ತಿದ್ದೀರಾ? ಮಗು ಮನೆಗ್ ಬಂದಾಗಿಂದ ಅವ್ರು ಒಂದ್ ತರಾನೇ ಇದ್ದಾರೆ, ಮೊದ್ಲಿನ ತರ ಖುಷಿಯಾಗಿಲ್ಲ, ಏನೋ ಅಪ್ಸೆಟ್ ಆಗಿದ್ದಾರೆ ಅನ್ಸ್ತಿದೆ. ನಿಮ್ಗಾಗ ಅನ್ಸ್ತಿಲ್ವಾ? ಹೌದಾ? ಐ ಮೀನ್ ಇಲ್ವಲ್ಲ, ನನ್ಗೇನು ಆತರ ಅನ್ಸ್ತಾ ಇಲ್ಲ. ಎಲ್ಲದು ನಾರ್ಮಲ್ ಆಗೇ ಕಾಣಿಸ್ತಾ ಇದೆ. ಇಲ್ಲ ಪಾರ್ಥ, ಅವ್ರ ಮನ್ಸಲ್ಲಿ ಏನೋ ಕೊರಿತಾ ಇದೆ, ಅದಕ್ಕೆ ಅವ್ರು ಹಾಕಿದ್ದಾರೆ. ಹಾಗಂತೀರಾ? ಸರಿ, ನಾನು ಅಬ್ಸರ್ವ್ ಮಾಡ್ತೀನಿ ಬಿಡಿ. ಸರಿ, ಈಗ ಶಾಪಿಂಗ್ ಹೋಗ್ಬೇಕು, ಬೇಗ ರೆಡಿಯಾಗಿ. ಏನ್ ಮಾಡೋದು? ಜೈನ ಮನೆ ಕರ್ಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ತುಂಬಾನೇ ಅಬ್ಜೆಕ್ಷನ್ಸ್ ಬರತ್ತೆ. ಏನಾದರೂ ಮಾಡಿ ಇದಕ್ಕೆ ಸ್ಟೇಜ್ ರೆಡಿ ಮಾಡಬೇಕು. ಮೊದಲು ಆ ಮಲ್ಲಿನ ಬ್ರೈನ್ ವಾಶ್ ಮಾಡಬೇಕು. ಅವಳು ಒಪ್ಕೊಂಡ್ರೆ ಮಿಕ್ಕಿದವ್ರನ್ನೆಲ್ಲ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು. ಬರಲಿ ಅವಳು. ಮಲ್ಲಿ, ನಿನ್ನೆ ನೋಡಕ್ ಬರ್ತಾ ಇದ್ದೆ. ಹೇಳಿ ಅತ್ತೆ, ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ. ಅದು ಮಲ್ಲಿ, ನಿನ್ನ ಈ ರೀತಿ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ಈ ರೀತಿ ಅಂದ್ರೆ ಯಾವ ರೀತಿ ಅತ್ತೆ? ಅದೇಮ್ಮ, ನೀನು ಒಂಟಿಯಾಗಿದೆಯಲ್ಲ, ಅದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಏನ್ ಮಾಡಕ್ಕಾಯ್ತದೆ ಅತ್ತೆ? ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇಯ. ನನಗೆ ನಂಗೆ ಹಿಂಗಾಯ್ತು ಅಂತೇಳಿ ತಲೆ ಕೆಡ್ಸ್ಕೊಂಡು ಕೂತಿಲ್ಲ, ಆರಾಮಾಗೇ ಇವ್ನಿ. ನಿಜ ಹೇಳ್ಬೇಕು ಅಂದ್ರೆ ಇವಾಗ ನೆಮ್ಮದಿಯಾಗಿವ್ನಿ. ಅಲ್ಲಮ್ಮ, ಅದು ಹಾಗಲ್ಲ. ನಾನು ನೆಮ್ಮದಿಯಾಗಿದ್ದೀನಿ ಅಂತ ನೀನು ಬಾಯಿ ಮಾತಲ್ಲಿ ಹೇಳ್ತಾ ಇದೀಯಾ. ಆದರೆ ಒಬ್ಬಳೇ ಇರಬೇಕಾದ್ರೆ ಅದು ನಿನ್ನನ್ನು ತುಂಬ ಕಾಡತ್ತೆ. ಆ ನೋವು, ಆ ಕೊರತೆ ಹಾಗೆ ಉಳಿದೋಗತ್ತೆ. ನಾವೆಷ್ಟೇ ಸಮಾಧಾನ ಮಾಡ್ಕೋತೀವಿ ಅಂತ ಅಂದ್ಕೊಂಡ್ರು ಅದು ನಮ್ಮನ್ನು ಬಿಟ್ಟು ಹೋಗಲ್ಲ. ನಮ್ಮ ಮನಸ್ಸು ಕುರಿತಾನೇ ಇರತ್ತೆ. ನೋಡು, ನೀನು ಹೀಗಿರಬಾರ್ದಮ್ಮ. ನೀನು ಎಲ್ಲರ ಥರ ಲೈಫನ್ನು ಲೀಡ್ ಮಾಡಬೇಕು. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಜೈ ಹತ್ರ ಮಾತಾಡ್ತೀನಿ. ಅವಳು ಹೇಗಾದರೂ ಮಾಡಿ
ಬಿಟ್ಟು ಬರಕ್ಕೆ ಹೇಳ್ತೀನಿ. ಬೇಡ ಅತ್ತೆ, ದಯವಿಟ್ಟು ಈ ಕೆಲ್ಸಕ್ಕೆ ಮಾತ್ರ ಕೈ ಹಾಕಕ್ಕೆ ಹೋಗ್ಬೇಡಿ. ನಮ್ಮಿಬ್ರು ಮತ್ತೆ ರಿಪೇರಿನೇ ಮಾಡೋಕ್ಕಾಗದೇ ಇರೋಷ್ಟು ಹದ್ಗೆಟ್ಟು ಹೋಗೈತೆ. ಜಾಸ್ತಿ ತೇಪೆ ಹಚ್ಚಕ್ಕೆ ಹೋದ್ರೆ ಈ ಡಾಂಬರ್ ರಸ್ತೆಗೆ ಗುಂಡಿ ಮುಚ್ತಾರಲ್ಲ, ಹಂಗಾಗೋಯ್ತದೆ. ಅದ್ರದ್ದು ಆಯಸ್ಸು ಸ್ವಲ್ಪ ದಿನ ಅಷ್ಟೇಯ, ಮತ್ತೆ ಗುಂಡಿ ಬೀಳ್ತದೆ, ಮತ್ತೆ ಕೆಸರಾಯ್ತದೆ. ಆ ಭಾಗ್ಯಕ್ಕೆ ಯಾಕೆ ರಿಪೇರಿ ಮಾಡಕ್ಕೆ ಹೋಗಬೇಕು ಅಂತೀನಿ. ಅತ್ತೆ, ಹಣೆ ಬರನೇ ಇಷ್ಟು ಅಂಥೇಳಿ ಸುಮ್ಮನೆ ಬಿಟ್ಬಿಡೋದು ಒಳ್ಳೇದು. ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ಇವ್ನಿ. ಹಾಗೆ ಹೇಳ್ತೀಯ ಅಷ್ಟೇ, ಆದರೆ ಆ ಥರ ಇರೋಕ್ಕಾಗಲ್ಲಮ್ಮ. ಇಲ್ಲ ಅತ್ತೆ, ಅದು ನನ್ನ ಪಾಲಿಗೆ ಮುಗ್ದೋಗಿರೋ ಅಧ್ಯಾಯನೇ. ಅವರೇ ಮನ್ಸು ಬದಲಾಯಿಸಿ ನಂತ ಕ್ಷಮೆ ಕೇಳಕ್ಕೆ ಬಂದರೂ ನಾನು ಒಪ್ಪಕ್ಕಿಲ್ಲ. ನಾನು ಅವನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋಕ್ಕಿಲ್ಲ ಅತ್ತೆ. ಯಾಕಂತಂದರೆ ಅವ್ರು ನನಗೆ ಮಾಡಿರೋ ದ್ರೋಹ ಅಂಥದ್ದು. ಇವಳು ಯಾಕೋ ಮೆತ್ತಗೆ ಆಗೋ ಥರ ಕಾಣಿಸ್ತಾ ಇಲ್ವಲ್ಲ, ಏನು ಮಾಡಲಿ? ಅದು ಅಲ್ಲದೆ ನನಗೆ ಅನ್ಯಾಯ ಆಗಿ ಸಾಲದು ಅಂತ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗೋದು ನನಗಿಷ್ಟ ಇಲ್ಲ ಅತ್ತೆ. ಏನಮ್ಮ ಈ ಥರ ಮಾತಾಡ್ತಾ ಇದೀಯಾ? ಅತ್ತೆ, ಅವರು ನನಗೋಸ್ಕರ ಅವಳನ್ನ ಬಿಟ್ಟು ಬಂದರೆ ಅವಳಿಗೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ? ಅವಳ ಗತಿ ಏನು? ಆ ಪಾಪನ ನಾನು ಯಾಕೆ ಕೂತ್ಕೊಳ್ಳಿ? ಬೇಡ ಅತ್ತೆ, ಇದೊಂಥರ ಒಡ್ತೋಗಿರೋ ಗಾಜಿನ ಥರ, ಮತ್ತೆ ಕೂಡ್ಸೋದಕ್ಕಾಗೋದಿಲ್ಲ. ಒಡ್ತೋಗಿರೋ ಚೂರ್ನ ಕೈಗೆ ಕಾಲಿಗೆ ತಾಗಿಸ್ಕೊಳ್ದೆ, ಗಾಯ ಮಾಡ್ಕೊಳ್ದೆ ಪಕ್ಕ ಕಿತ್ತಿಡೋದು ಹೇಗೆ ಅಂತ ನೋಡಬೇಕು. ಅಷ್ಟೇ ಅತ್ತೆ ನಾವಿವಾಗ ಮಾಡಬೇಕಾಗಿರೋದು. ಅದನ್ನು ಬಿಟ್ಟು ಹೊಡ್ತೋಗಿರೋ ಚೂರ್ನ ಎತ್ಕೊಂಡು ಕಣ್ಣು ಚುಚ್ಕೊಳ್ಳೋ ಕೆಲಸ ಮಾಡಬಾರ್ದು. ಇದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಏನೂ ಪ್ರಯೋಜನ ಆಗಕ್ಕಿಲ್ಲ. ಇದು ಸರಿ ಹೋಗೋಕ್ಕಿಲ್ಲ ಅತ್ತೆ. ಅಲ್ಲ, ಹೀಗೆ ಹೇಳಿದರೆ ಹೇಗಮ್ಮ? ನೀನು ತುಂಬ ವರ್ಷ ಇನ್ನೂ ಬಾಳಿ ಬದುಕಬೇಕು. ಹಾಂ ಅತ್ತೆ, ಬಾಳಿ ಬದುಕಬೇಕು, ಅದಕ್ಕೆ ಬೇಡ ಅಂತಿರೋದು. ಓ ಗಾಡ್, ನನ್ನ ಪೇಷನ್ಸ್ನ ತುಂಬ ಟೆಸ್ಟ್ ಮಾಡ್ತಿದ್ದಾಳೆ. ಒಂದು ವೇಳೆ ಮಗ ಅಂತ ನೀವು ಅವ್ರನ್ನ ಕ್ಷಮಿಸಿ ಒಪ್ಕೋಬೋದು, ಆದರೆ ನಾನು ಒಪ್ಕೊಳ್ಳೋಕ್ಕಿಲ್ಲ ಅತ್ತೆ. ಯಾಕೆ ಅಂದರೆ ಅವ್ರು ನನಗಷ್ಟೇ ಅಲ್ಲ, ಮನೆಯವರಿಗೆಲ್ಲ ಮೋಸ ಮಾಡಿದ್ದಾರೆ. ಮನೆಯವ್ರ ನಂಬಿಕೆನ ಅವ್ರ ಸ್ವಾರ್ಥಕ್ಕೆ ಬೆಳೆಸ್ಕೊಂಡಿದ್ದಾರೆ. ಎಲ್ಲರೂ ನೆಮ್ಮದಿನ ಖುಷಿನ ಹಾಳು ಮಾಡಿ ಹೋಗಿದ್ದಾರೆ ಅವರು. ಈಗ ಅವ್ರಿಲ್ಲದೆ ಈ ಮನೆ చాలా ನೆಮ್ಮದಿಯಾಗೈತೆ. ಮತ್ತೆ ಅವ್ರು ಬಂದು ಇದನ್ನು ಗೊಬ್ಬೆಬ್ಸೋದು ನನಗಿಷ್ಟ ಇಲ್ಲ ಅತ್ತೆ. ಅವ್ರು ದೂರನೇ ಇದ್ಬಿಡ್ಲಿ, ಅದೇ ಒಳ್ಳೇದು, ಅದೇ ನೆಮ್ಮದಿ. ದಯವಿಟ್ಟು ಈ ವಿಷಯನ ಮತ್ತೆ ನನ್ನ ಮುಂದೆ ಎತ್ಬೇಡಿ ಅತ್ತೆ. ಎಷ್ಟು ಕಾಂಚಲಿದೆ ಅವಳಿಗೆ. ಅಮೃತಧಾರೆ